ಸರ್ ಇವಾಗ ಸಿ ಸೈಟ್ ಮತ್ತು ಜಿ ಎಸ್ ಅಲ್ಲಿ ಎಷ್ಟು ಕ್ವಶನ್ಸ್ನ ಅಟೆಂಡ್ ಮಾಡಬೇಕು ಸರ್ ಕ್ವಾಲಿಫೈ ಆಗೋಕ್ಕೆ? ಸಿ ನಾರ್ಮಲಿ ಜಿ ಎಸ್ ಅಲ್ಲಿ ಏನು ಹೇಳ್ತಾರೆ ಅಂದರೆ ಬೇಸ್ಡ್ ಆನ್ ಯುವರ್ ಅಕ್ಯುರಸಿ, ಸೊ ಟ್ರೈ ಟು ಅಟೆಂಪ್ಟ್ 85 to 90 ಕ್ವಶನ್ಸ್ ಜಿ ಎಸ್ ಅಲ್ಲಿ. 85 to 90 ಕ್ವಶನ್ಸ್ ಅಲ್ಲಿ ಜಿ ಎಸ್ನ ಅಟೆಂಡ್ ಮಾಡಿದರೆ ಕನ್ಸಿಡರ್ ಯುವರ್ ಅಕ್ಯುರಸಿ ಆಸ್ ಅ 60 to 70% ಅಕ್ಯುರಸಿ ಇದೆ ಅಂದ್ಕೊಳ್ಳಿ. ಸೊ ಈ ಅಕ್ಯುರಸಿ ಇಟ್ಕೊಂಡ್ರೆ 85 to 90 ಅಟೆಂಡ್ ಮಾಡಿದಾಗ 60 ಕ್ವಶನ್ಸ್ ಕರೆಕ್ಟ್ ಆಗುತ್ತೆ. 60 ಕ್ವಶನ್ಸ್ ಕರೆಕ್ಟ್ ಆಗುತ್ತೆ. ಉಳಿದಿರೋದು ಒಂದು 30 ಕ್ವಶನ್ಸ್ ರಾಂಗ್ ಆಗಿದೆ ಅಂದ್ಕೊಳ್ಳಿ. ಸೊ 30 ಕ್ವಶನ್ಸ್ ರಾಂಗ್ ಆದರೂ ಕೂಡ ಓವರ್ ಆಲ್ 50 ಕ್ವಶನ್ಸ್ ಕರೆಕ್ಟ್ ಆಗುತ್ತೆ. 50 into 2 ಎಷ್ಟು? 100. ಸೊ ನಾರ್ಮಲಿ ಯು ಪಿ ಎಸ್ ಸಿ ಕಟ್ ಆಫ್ ಇನ್ ದ ಲಾಸ್ಟ್ 5 to 6 years ನೋಡಿದರೆ 100 ಮೇಲೆ ದಾಟಿಲ್ಲ. ಸೊ ಯು ವಿಲ್ ಬಿ ಇನ್ ದ ಸೇಫ್ ಝೋನ್. ಸೊ ಟ್ರೈ ಟು ಅಟೆಂಪ್ಟ್ 85 to 90 ಕ್ವಶನ್ಸ್ ವಿತ್ ಅಕ್ಯುರಸಿ ರೇಟ್ ಆಫ್ 60 to 70%. ಆಯ್ತಲ್ಲ, ಇದು ಜಿ ಎಸ್ ಅಲ್ಲಿ. ಇದನ್ನು ಕಾನ್ಶಿಯಸ್ ಆಗಿ ಅಟೆಂಡ್ ಮಾಡಿ. ಓಕೆ, ಸೊ ಕಾನ್ಶಿಯಸ್ ಆಗಿ ಇದನ್ನ ಅಟೆಂಡ್ ಮಾಡಿದಾಗ ಯು ವಿಲ್ ಬಿ ಇನ್ ದ ಸೇಫ್ ಝೋನ್. ಬಿಟ್ವೀನ್ 100 ಮಾರ್ಕ್ಸ್ವರೆಗೂ ಬರ್ತಿರುತ್ತೆ. ಓಕೆ, ಸೆಕೆಂಡ್ ಸಿ ಸ್ಯಾಟಲ್ಲಿ. ಸಿ ಸ್ಯಾಟ್ ಇಲ್ಲ ಅಂತಂದರೆ ವೆರಿ ಕೇರ್ಫುಲ್. ಯಾಕಂದರೆ ಸಿ ಸ್ಯಾಟಲ್ಲಿ ನೆಗೆಟಿವ್ ಮಾರ್ಕಿಂಗ್ ಒಂದು ಕ್ವಶನ್ ರಾಂಗ್ ಆದರೆ 0.88 ಮಾರ್ಕ್ಸ್ ಹೋಗುತ್ತೆ. ಸೊ ಆಲ್ಮೋಸ್ಟ್ 1 ಮಾರ್ಕ್ಸ್ ನೆಗೆಟಿವ್ ಆಗುತ್ತೆ. ಸೊ ಸಿ ಸ್ಯಾಟಲ್ಲಿ ಕ್ವಶನ್ಸ್ ಅಟೆಂಡ್ ಮಾಡುವಾಗ ಬಿ ವೆರಿ ಕೇರ್ಫುಲ್. ಸೊ ಬೆಸ್ಟ್ ಅಂತಂದರೆ 40 to 50, 40 to 45 ರೇಂಜಸಲ್ಲಿ. ಇದರಲ್ಲಿ ಅಟೆಂಪ್ಟ್ ಆಲ್ ದ ಕಾಂಪ್ರಿಹೆನ್ಷನ್ ಕ್ವಶನ್ಸ್. ಓಕೆ, ಕಾಂಪ್ರಿಹೆನ್ಷನ್ ಕ್ವಶನ್ ಎಷ್ಟಿರುತ್ತೆ? ಅರೌಂಡ್ 25 to 30 ಇರುತ್ತಾ? ಜನರಲಿ 28 ಇರುತ್ತೆ ಕಾಂಪ್ರಿಹೆನ್ಷನ್ಸ್. ಸೊ 28 ಕಾಂಪ್ರಿಹೆನ್ಷನ್ಸ್ ಎಲ್ಲನೂ ಅಟೆಂಡ್ ಮಾಡಿ. ಓಕೆ, ಕಾಂಪ್ರಿಹೆನ್ಷನಲ್ಲಿ ನಾರ್ಮಲಿ ಅಕ್ಯುರಸಿ ಎಷ್ಟಿರುತ್ತೆ ಅಂದರೆ 80 to 100% ಅಕ್ಯುರಸಿ ಇರುತ್ತೆ ಕಾಂಪ್ರಿಹೆನ್ಷನಲ್ಲಿ. ಜನರಲ್ ಆಗಿ ಇಫ್ ಯು ಪ್ರಾಕ್ಟೀಸ್ ಮಾಡಿದರೆ 80 to 100% ಅಕ್ಯುರಸಿ ಇರುತ್ತೆ. 28 ಕ್ವಶನ್ಸ್ ಕಾಂಪ್ರಿಹೆನ್ಷನ್ ಇತ್ತಂದರೆ ಅಕ್ಯುರಸಿ ಲೆವೆಲಲ್ಲಿ 28ಅಲ್ಲಿ ಅಟ್ಲೀಸ್ಟ್ 23ವರೆಗೂ ಕರೆಕ್ಟ್ ಆಗುತ್ತೆ. ಸೊ ಯು ಕ್ಯಾನ್ ಟೇಕ್ ದ ಚಾನ್ಸಸ್. 5 ಕ್ವಶನ್ಸ್ಗೆ ಚಾನ್ಸ್ ತಗೋಬೋದು. ನೆಕ್ಸ್ಟ್ ಯಾವ ಥರ ಐಡೆಂಟಿಫೈ ಮಾಡ್ತೀರಾ ಅಂದರೆ 40 to 50 ಕ್ವಶನ್ಸಲ್ಲಿ 28 ಮಾಡಿರ್ತಾರೆ. ಇನ್ನೂ 12 ಕ್ವಶನ್ಸ್ ಯಾವ್ದನ್ನ ಮಾಡ್ತೀರಾ ಅಂತಂದರೆ 12 ಕ್ವಶನ್ಸನ್ನು 12 to 15 ಕ್ವಶನ್ಸ್ ಯಾವುದ್ರ ಮೇಲೆ ಫೋಕಸ್ ಮಾಡೋಕ್ಕಂತಂದರೆ ಈಸಿ ಕ್ವಶನ್ಸ್. ಅದರಲ್ಲೂ ನಂಬರ್ ಸಿಸ್ಟಮ್, ರೀಸನಿಂಗ್, ಇದನ್ನ ಐಡೆಂಟಿಫೈ ಮಾಡಿ. ಫಸ್ಟ್ ಐಡೆಂಟಿಫೈ ದ ಈಸಿ ಕ್ವಶನ್ಸ್, ಅದಾದಮೇಲೆ ಆನ್ಸರ್ ಮಾಡಿ ಟ್ರೈ ಮಾಡಿ. ಇದರಲ್ಲಿ ಡಿಫಿಕಲ್ಟ್ ಕ್ವಶನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಮ್ಯಾಥ್ಸಲ್ಲೂ ಕೂಡ ಕೆಲವೊಂದು ಕ್ವಶನ್ಸ್ ಲೈಕ್ ಪ್ರಾಬಬಿಲಿಟಿ ಇದೇನಾಗುತ್ತೆ ಅಂತಂದರೆ ಇಟ್ ವಿಲ್ ಟೇಕ್ 5 to 6 minutes ಆನ್ಸರ್ ದಿಸ್ ಕ್ವಶನ್. 5 to 6 minutes ತೊಗೊಂಡ್ರೆ ನಾಟ್ ಎಟ್ ಆಲ್ ವರ್ತ್ ಇಟ್. ಸರಿನಾ? 5 to 6 minutesಲ್ಲಿ ಆನ್ಸರ್ ಬರುತ್ತೆ ಅಂದರೆ ಈ 5 to 6 minutesಲ್ಲಿ ರೀಸನಿಂಗ್ ಮಾಡಿದರೆ 2 to 3 ಕ್ವಶನ್ಸ್ ಆನ್ಸರ್ ಮಾಡ್ಬೋದು. ಓಕೆ, ಸಿ ಸ್ಯಾಟಲ್ಲಿ ಟೈಮ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ 40 to 50 ಕ್ವಶನ್ಸ್ ಅಥವಾ 45 to 50 ಕ್ವಶನ್ಸ್ ಇನ್ ಸಿ ಸ್ಯಾಟ್, 85 to 90 ಕ್ವಶನ್ಸ್ ಇನ್ ಜಿ ಎಸ್. ಸರಿನಾ? ಇಷ್ಟು ಕ್ವಶನ್ಸ್ ಅಟೆಂಡ್ ಮಾಡಿದರೆ ವಿಲ್ ಬಿ ಇನ್ ದ ಸೇಫರ್ ಸೈಡ್ ವಿತ್ ಅಕ್ಯುರಸಿ ರೇಟ್ ಆಫ್ 60 to 70%. ಇದರಲ್ಲಿ 80 to 100% ಇನ್ ಕಾಂಪ್ರಿಹೆನ್ಷನ್.